ದ್ವಿತೀಯ ಪಿ-ಯು-ಸಿ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಅಂಕದ ಮುಖ್ಯ ಪ್ರಶ್ನೆ ಹಾಗೂ ಉತ್ತರಗಳನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 1 ನೋಡ್ತಾ ಇರ್ಬೋದು. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆಯು ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿದೆ? ಕರ್ನಾಟಕದಲ್ಲಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ಜಿಲ್ಲೆ ಯಾವುದು? ಬೆಂಗಳೂರು ಸರಿಯಾದ ಉತ್ತರವಾಗಿದೆ. ಸರಿಯಾದ ಉತ್ತರ ಯಾವುದು? ಬೆಂಗಳೂರು. ಸೆಕೆಂಡ್ ಕ್ವಶನ್ ನೋಡ್ತಾ ಇರಬಹುದು. ಕನ್ನಡ ಎಂಬುವುದು ಯಾವ ಭಾಷಾ ಸಮೂಹಕ್ಕೆ ಸೇರಿದೆ? ಸರಿಯಾದ ಉತ್ತರ ದ್ರಾವಿಡಿಯನ್ ಆಗುತ್ತೆ. ಸರಿಯಾದ ಉತ್ತರ ಏನಿದೆ? ದ್ರಾವಿಡಿಯನ್ ಅಂತಕ್ಕಂಥದ್ದು. ಥರ್ಡ್ ಕ್ವಶನ್, ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅಂತ ಇದೆ. ಸೊ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ರಾಜಾರಾಮ್ ಮೋಹನ್ ರಾಯ್ ಅವರು. ಯಾರು? ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪನೆ ಮಾಡಿದ್ದಾರೆ. ನೆಕ್ಸ್ಟ್ ಒನ್ ನೋಡಬೇಕಾದ್ರೆ ಸಂವಿಧಾನದ ಯಾವ ಕಲಂ ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತದೆ? ಕಲಂ ಅಲ್ಲದು ಕಲಂ ಆಗಬೇಕು. ಸಂವಿಧಾನದ ಯಾವ ಕಲಂ ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತದೆ ಅಂದರೆ 17ನೇ ವಿಧಿ ಅಂತಕ್ಕಂಥದ್ದು ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತದೆ. ನೆಕ್ಸ್ಟ್ ಒನ್ ನೋಡಬೇಕಾದ್ರೆ ಜನಸಂಖ್ಯೆಯ ಶಾಸ್ತ್ರೀಯ ವಿಭಜಕ ವರ್ಷ ಎಂದು ಯಾವ ವರ್ಷವನ್ನು ಕರೆಯುತ್ತೇವೆ ಅಂತ ಇದೆ. ಸೊ ಜನಸಂಖ್ಯಾ ಶಾಸ್ತ್ರೀಯ ವಿಭಜಕ ವರ್ಷವೆಂದು 1921 ಕರಿತಕ್ಕಂಥದ್ದು. ನೆಕ್ಸ್ಟ್ ಒನ್ ನೋಡಬೇಕಾದ್ರೆ ಒಡಲ ತುಡಿತಕ್ಕೆ ಕೇಡು, ಹೆಣ್ಣು ಭ್ರೂಣ ಹತ್ಯೆ ಒಂದು ಅಧ್ಯಯನ. ಇದು ಸರಿಯಾದ ಉತ್ತರ ಮಂಜುನಾಥ ಹದೆ ಅಂತಕ್ಕಂಥವ್ರು ಈ ಹೇಳಿಕೆ ನೀಡಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ 7ನೇ ಪ್ರಶ್ನೆ ನೋಡ್ತಿರ್ಬೋದು. ಜನಾಂಗೀಯ ವರ್ಗೀಕರಣ ಯಾರು ಮಾಡಿದ್ದಾರೆ ಅಂದರೆ ಜನಾಂಗೀಯ ವರ್ಗೀಕರಣ ಮಾಡಿರ್ತಕ್ಕಂಥದ್ದು BS ಗುಹಾ ಅವರು. ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ ರಾಷ್ಟ್ರೀಯ ಭಾವೈಕ್ಯತಾ ಸಮಿತಿ, ಇದು ಸರಿಯಾದ ಉತ್ತರ ಸಂಪೂರ್ಣಾನಂದ. ರಾಷ್ಟ್ರೀಯ ಭಾವೈಕ್ಯತಾ ಸಮಿತಿ ಸರಿಯಾದ ಉತ್ತರದಲ್ಲಿ ಸಂಪೂರ್ಣಾನಂದ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಒನ್ ಜನಸಂಖ್ಯಾಶಾಸ್ತ್ರ ಎಂಬ ಪದ ಬಳಸಿದವರು ಯಾರು ಅಂದರೆ ಜನಸಂಖ್ಯಾಶಾಸ್ತ್ರ ಪದ ಬಳಸಿದವರು ಅಚಿಲ್ ಗಿಲಿಯಾರ್ಡ್. ಯಾವಾಗ ಅಂತಲೂ ಕೇಳಬಹುದು. ಯಾವಾಗ ಅಂದರೆ 1855ರಲ್ಲಿ ಅಚಿಲ್ ಗಿಲಿಯಾರ್ಡ್ ಅವರು ಬಳಸಿದರು. ನೆಕ್ಸ್ಟ್ ಕ್ವಶನ್ ನಂಬರ್ 10 ನೋಡ್ತಾ ಇರ್ಬೋದು. ಭಾರತ ಮತ್ತು ಕರ್ನಾಟಕದ ಲಿಂಗ ಅನುಪಾತ ಅಂತ ಇದೆ. ಸೊ ಇದು 2011 ಪ್ರಕಾರ ಇದೆ. ಭಾರತದ ಲಿಂಗಾನುಪಾತ 940, ಕರ್ನಾಟಕದ ಲಿಂಗಾನುಪಾತ 973. ಸೊ ನೆಕ್ಸ್ಟ್ ಒನ್ ನೋಡಬೇಕಾದ್ರೆ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಗ್ರಂಥ ಬರೆದವರು. ಕಾಸ್ಟ್ ಆ್ಯಂಡ್ ರೇಸ್ ಗ್ರಂಥ ಬರೆದವರು ಯಾರಂತಂದರೆ GS ಘುರ್ರೆ ಅಂತ ಕರಿತೀವಿ. ಯಾರು? GS ಘುರ್ರೆ ಅವರು ಬರೆದಿದ್ದಾರೆ. ಅದೇ ರೀತಿ ಆದಿವಾಸಿಗಳನ್ನು ಹಿಂದುಳಿದ ಹಿಂದೂಗಳು ಎಂದು ಕರೆದವರು ಯಾರು ಅಂದರೆ ಅದು ಸಹ ಸರಿಯಾದ ಉತ್ತರ GS ಘುರ್ರೆ ಅವರೇ ಆದಿವಾಸಿಗಳನ್ನು ಹಿಂದುಳಿದ ಹಿಂದೂಗಳು ಎಂದು ಕರೀತಕ್ಕಂಥದ್ದು. ನೆಕ್ಸ್ಟ್ ಒನ್ ಲಿಜ್ಜತ್ ಪಾಪಡ್ನ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಮುಂಬೈ. ಲಿಜ್ಜತ್ ಪಾಪಡ್ ಅಂತ ನೀವೆಲ್ಲ ಕೇಳೇ ಇರ್ತೀರ. ಕೇಂದ್ರ ಕಚೇರಿ ಎಲ್ಲಿದೆ? ಮುಂಬೈನಲ್ಲಿದೆ. ಸೊ ನೆಕ್ಸ್ಟ್ ಒನ್ MG ನರೇಗಾ ಅಥವಾ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಂತ ಕರಿತೀವಿ. ಇದು ಜಾರಿಗೆ ಬಂದ ವರ್ಷ ಯಾವಾಗ ಅಂದರೆ 2005ರಲ್ಲಿ. ಇಲ್ಲಿ ಮೊದಲು ನರೇಗಾ ಅಂತ ಅಷ್ಟೇ ಇತ್ತು. MG ಮಹಾತ್ಮ ಗಾಂಧಿ ಅಂತ ಆ್ಯಡ್ ಮಾಡ್ತಾರೆ. ಯಾವ ವರ್ಷ ಆ್ಯಡ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಸೊ ನೆಕ್ಸ್ಟ್ ಒನ್ ಪ್ರಶ್ನೆ ನೋಡಬೇಕಾದ್ರೆ ಬುಡಕಟ್ಟು ಪಂಚಶೀಲ ತತ್ವಗಳನ್ನು ಪರಿಚಯಿಸಿದವರು ಯಾರು ಅಂತ ಇದೆ. ಸೊ ಬುಡಕಟ್ಟು ಪಂಚಶೀಲ ತತ್ವ ಪರಿಚಯಿಸಿದವರು ಜವಾಹರ್ಲಾಲ್ ನೆಹರು ಅವರು. ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಒನ್ ನರಸಿಂಗನವರ ಕುಟುಂಬದ ಉದ್ಯೋಗ. ನರಸಿಂಗನವರ ಕುಟುಂಬದ ಉದ್ಯೋಗ ಯಾವುದಾಗಿತ್ತು ಅಂದರೆ ಕೃಷಿಯಾಗಿತ್ತು. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒನ್ ಹಸಿರು ಕ್ರಾಂತಿಯ ಪಿತಾಮಹ ಅಂತಿದೆ. ಸೊ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್. ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹ ಯಾರಂದರೆ ನಾರ್ಮನ್ ಬೋರ್ಲಾಗ್ ಅಂತ ಕರಿತೀವಿ. ಸೊ ಹಸಿರು ಕ್ರಾಂತಿಯ ಆರಂಭದಲ್ಲಿ ಭತ್ತ ಹಾಗೂ ಗೋಧಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಒನ್ ದ ಫಿಲಾಸಫಿ ಆಫ್ ನೆಫಾ ಅಂತ ಇದೆ. ಈ ಗ್ರಂಥವನ್ನು ಬರೆದವರು ಯಾರಂದರೆ ವೇರಿಯರ್ ಎಲ್ಟಿನ್ ಅಂತಿದೆ. ರೈಟ್ ಆನ್ಸರ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒನ್ 19ನೇ ಪ್ರಶ್ನೆ ನಿಶ್ಚಯಾತ್ಮಕ ಕ್ರಿಯೆ ಪರಿಕಲ್ಪನೆ ನೀಡಿದವರು ಯಾರಂದರೆ ಜಾನ್ F ಕೆನಡಿ. ನಿಶ್ಚಯಾತ್ಮಕ ಕ್ರಿಯೆ ಪರಿಕಲ್ಪನೆ ನೀಡಿದವರು ಜಾನ್ F ಕೆನಡಿ. ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಒನ್ ಟೆಲಿಶಾಪಿಂಗ್ ಮೊದಲು ಪರಿಚಯಿಸಿದವರು ಯಾರಂದರೆ ಮೈಕಲ್ ಅಲಿಚ್. ಟೆಲಿಶಾಪಿಂಗ್ ಯಾರು ಪರಿಚಯಿಸಿದರು? ಮೈಕಲ್ ಅಲಿಚ್ ಅವರು. ನೆನಪಿನ ಹಳ್ಳಿ ರಿಮೆಂಬರ್ ವಿಲೇಜ್ ಗ್ರಂಥವನ್ನು ಬರೆದವರು MN ಶ್ರೀನಿವಾಸ್. ಯಾರು ಬರೆದಿದ್ದಾರೆ? MN ಶ್ರೀನಿವಾಸ್. ನೆಕ್ಸ್ಟ್ ಒನ್ ಭಾರತದ ಮೊದಲ ವಾರ್ತಾಪತ್ರಿಕೆ ಸಂವಾದ ಕೌಮುದಿ. ಯಾರು ಬರೆದಿದ್ದಾರೆ? ರಾಜಾರಾಮ್ ಮೋಹನ್ ರಾಯ್. ಮೊದಲ ವಾರ್ತಾಪತ್ರಿಕೆ ಯಾವುದು? ಸಂವಾದ ಕೌಮುದಿ, ರಾಜಾರಾಮ್ ಮೋಹನ್ ರಾಯ್. ನೆಕ್ಸ್ಟ್ ಒನ್
ಅವಿಭಕ್ತ ಕುಟುಂಬವನ್ನು ಮಹಾಮನೆ ಅಥವಾ ಬೃಹತ್ ಮನೆ ಎಂದು ಕರೆದವರು ಯಾರು ಅಂತ ಇದೆ. ಸೊ ಮಹಾಮನೆ ಅಥವಾ ಬೃಹತ್ ಮನೆ ಎಂದು ಕರೆದವರು ಹೆನ್ರಿ ಮೆನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 24 ನೋಡ್ತಾ ಇರಬಹುದು. ಅವಿಭಕ್ತ ಕುಟುಂಬವನ್ನು ಕೂಡು ಬಂಡವಾಳ ಅಥವಾ ಸಹಕಾರಿ ಸಂಘ ಎಂದವರು ಓಮಾಲೆ ಅಂತಕ್ಕಂಥವರು ಸರಿಯಾದ ಉತ್ತರ. ನೆಕ್ಸ್ಟ್ ಒನ್, ಸಂವಿಧಾನದ ಯಾವ ವಿಧಿ ಎಲ್ಲ ಭಾರತೀಯರಿಗೆ ಮತದಾನದ ಹಕ್ಕು ನೀಡುತ್ತದೆ? ಎಲ್ಲರಿಗೂ ಮತದಾನ ಹಕ್ಕು ನೀಡುವ ವಿಧಿ 325ನೇ ವಿಧಿಯಾಗಿದೆ. ನೆಕ್ಸ್ಟ್ ಒನ್, IRDPಯನ್ನು ವಿಸ್ತರಿಸಿ ಅಂತಿದೆ. ಇದು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ, ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 27, ಗ್ರಾಮೀಣ ಜನರಿಗೆ ಸರ್ಕಾರ ರೂಪಿಸಿದ ಆರೋಗ್ಯ ವಿಮಾ ಯೋಜನೆ. ಗ್ರಾಮೀಣ ಜನರಿಗೆ ಸರ್ಕಾರ ರೂಪಿಸಿದ ವಿಮಾ ಯೋಜನೆ ಯಾವುದು? ಯಶಸ್ವಿನಿ ಅಂತ ಕರಿತೀವಿ. ಯಾವುದು? ಯಶಸ್ವಿನಿ. ನೆಕ್ಸ್ಟ್ ಒನ್, ಜಾತಿ ಆಧಾರಿತ ವ್ಯಾಪಾರಿ ಸಮುದಾಯಕ್ಕೆ ಒಂದು ಉದಾಹರಣೆ. ಜಾತಿ ಆಧಾರದಲ್ಲಿ ವ್ಯಾಪಾರ ಮಾಡ್ತಾರಲ್ಲ, ಅದಕ್ಕೆ ಒಂದು ಉದಾಹರಣೆ ಯಾವುದು? ಮಾರವಾಡಿಗರು ಹಾಗೂ ನರ್ತಕರು ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಪ್ರೊಫೆಸರ್ ಸರ್ MD ನಂಜುಂಡಸ್ವಾಮಿಯವರು ಏನು ಮಾಡ್ತಾರೆ? ರೈತ ಚಳುವಳಿಯನ್ನು ಆರಂಭಿಸ್ತಾರೆ. ನಂಜುಂಡಸ್ವಾಮಿ ಏನು ಮಾಡ್ತಾರೆ? ರೈತ ಚಳುವಳಿ. ಸರಿಯಾದ ಉತ್ತರ. ಕುಟುಂಬ ಯೋಜನೆಯನ್ನು ಕುಟುಂಬ ಕಲ್ಯಾಣ ಎಂದು ಮರುನಾಮಕರಣ ಮಾಡಿದ ವರ್ಷ ಯಾವುದು? 1977. ಕುಟುಂಬ ಯೋಜನೆಯನ್ನು ಕುಟುಂಬ ಕಲ್ಯಾಣ ಎಂದು ಮರುನಾಮಕರಣ ಮಾಡ್ತಾರೆ 1977ರಲ್ಲಿ. ನೆಕ್ಸ್ಟ್ ಒನ್, 1942ರಲ್ಲಿ ಅಖಿಲ ಭಾರತ ಶೋಷಿತ ವರ್ಗಗಳ ಸಮ್ಮೇಳನ ನಡೆದ ಸ್ಥಳ ಯಾವುದು? ನಾಗ್ಪುರ. ನೆನ್ಪಿಟ್ಕೊಳ್ಳಿ, 1942ರಲ್ಲಿ ಅಖಿಲ ಭಾರತ ಶೋಷಿತ ವರ್ಗಗಳ ಸಮ್ಮೇಳನ ನಾಗ್ಪುರದಲ್ಲಿ ನಡೆಯುತ್ತದೆ. ರೇಡಿಯೋ ಮಿರ್ಚಿ ಇದೊಂದು FM ಆಗಿದೆ. FM ರೇಡಿಯೋ ಮಿರ್ಚಿ ಅಂತ ಕರಿತೀವಿ. ಭೀಮ್ ಸೇನಾವನ್ನು ಆರಂಭಿಸಿದವರು B. ಶ್ಯಾಮ್ ಸುಂದರ್ ಅವರು. ಯಾರು? B. ಶ್ಯಾಮ್ ಸುಂದರ್. DSS ಮತ್ತು ಬೂಸಾ ಸಾಹಿತ್ಯ ಸ್ಥಾಪಿಸಿದವರು B. ಬಸಲಿಂಗಪ್ಪ. DSS ಮತ್ತು ಬೂಸಾ ಸ್ಥಾಪಿಸಿದವರು ಯಾರು? B. ಬಸಲಿಂಗಪ್ಪ. ಏಷ್ಯನ್ ಡ್ರಾಮಾ ಗ್ರಂಥ ಬರೆದವರು ಗುನ್ನಾರ್ ಮಿರ್ಡಾಲ್ ಅಂತ ಕರಿತೀವಿ. ಏಷ್ಯನ್ ಡ್ರಾಮಾ ಯಾರು ಬರೆದಿದ್ದಾರೆ? ಗುನ್ನಾರ್ ಮಿರ್ಡಾಲ್. ಕಾಗೋಡು ಸತ್ಯಾಗ್ರಹ ಘೋಷಣೆ ಯಾವುದಂದರೆ ಉಳುವವನಿಗೆ ಭೂಮಿ. ಯಾವುದು? ಉಳುವವನಿಗೆ ಭೂಮಿ. ನೆಕ್ಸ್ಟ್ ಒನ್, ವಿವೇಕಾನಂದ ಗಿರಿಜನ ಕೇಂದ್ರ ಕರುಣಾ ಟ್ರಸ್ಟ್ ಸ್ಥಾಪಿಸಿದವರು ಯಾರಂದರೆ Dr. H. ಸುದರ್ಶನ್. ಗಿರಿಜನ ಕೇಂದ್ರ ಕರುಣಾ ಟ್ರಸ್ಟ್ ಸ್ಥಾಪಿಸಿದವರು Dr. H. ಸುದರ್ಶನ್ ಅವರು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಒನ್, ಬಾಂಬೆ ಇದು ಬಾರ್ಬಿ ಬಾಂಬೆ ಸೃಷ್ಟಿಕರ್ತ ರುತ್ ಹ್ಯಾಂಡ್ಲರ್. ಯಾರು? ಬಾರ್ಬಿ ಬಾಂಬೆ ಸೃಷ್ಟಿಕರ್ತ ಯಾರು? ರುತ್ ಹ್ಯಾಂಡ್ಲರ್ ಅಂತಕ್ಕಂಥವ್ರು. ಹಿಂದೂ ಎಂಬ ಪದವನ್ನು ಬಳಸಿದವರು ಯಾರಲ್ಲಿ? ಅರಬ್ಬರು ಹಿಂದೂ ಪದವನ್ನು ಬಳಸ್ತಾರೆ. SKDRDP ಯೋಜನೆಯ ಪ್ರೇರಕರು ಯಾರಲ್ಲಿ? ವೀರೇಂದ್ರ ಹೆಗಡೆ ಅಂತ ಕರಿತೀವಿ. ಕಿಶನ್ಗಾರಿ ಗ್ರಾಮ ಅಧ್ಯಯನ ಇದು ಸರಿಯಾದ ಉತ್ತರ. ಮೆಕಿಮ್ ಮೆರಿಯಟ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ನೋಡ್ತಾ ಇರ್ಬೋದು, ಮುದ್ರಣ ಯಂತ್ರವನ್ನು ಕಂಡು ಹಿಡಿದವರು, ಪ್ರಿಂಟಿಂಗ್ ಮಷಿನ್ ಯಾರು ಕಂಡು ಹಿಡಿತಾರೆ? ಜಾನ್ ಗುಟನ್ಬರ್ಗ್ ಮುದ್ರಣ ಯಂತ್ರ ಕಂಡು ಹಿಡಿದವರು. ಭಾರತದ ಸ್ವತಂತ್ರ ಸಂಗ್ರಾಮವನ್ನು ಒಂದು ಸಾಮಾಜಿಕ ಚಳವಳಿ ಎಂದು ವಿಶ್ಲೇಷಿಸಿದ ಬ್ರಿಟಿಷರು ಯಾರು? ವಿಶ್ಲೇಷಿಸಿದವರು ಯಾರಲ್ಲಿ? ಬ್ರಿಟಿಷರು. ಭಾರತ ಸ್ವತಂತ್ರ ಸಂಗ್ರಾಮವನ್ನು ಒಂದು ಸಾಮಾಜಿಕ ಚಳವಳಿ ಎಂದು ವಿಶ್ಲೇಷಿಸಿದವರು ಯಾರು? ಸರಿಯಾದ ಉತ್ತರ ಬ್ರಿಟಿಷರು. ಟ್ರೈಬ್ ಎಂಬ ಪದದ ಮೂಲ ಏನಾಗುತ್ತೆ? ಇಲ್ಲಿ ಟ್ರೈಬೂಜ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್, ಲಿಂಗತ್ಯ ಎಂದರೇನು ಅಂತ ಪ್ರಶ್ನೆ ಇದೆ. ಇದಕ್ಕೆ ನಿಮಗೆ ಉತ್ತರ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಅದರ ಜೊತೆಗೆ ಇನ್ನೊಂದು, ನಗರ ಸಮುದಾಯ ಎಂದರೇನು? ಇವೆರಡು ಪ್ರಶ್ನೆ ಉತ್ತರ ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕ್ಬೋದು. ಸೊ ನೆಕ್ಸ್ಟ್ 47 ಕ್ವಶನ್ ನೋಡ್ತಾ ಇದ್ದೀವಿ. ದಿ ವೆಲ್ ಆಫ್ ನೇಷನ್, ವೆಲ್ತ್ ಆಫ್ ನೇಷನ್ ಇದೆ. ವೆಲ್ತ್ ಆಫ್ ನೇಷನ್, ರಾಷ್ಟ್ರಗಳ ಸಂಪತ್ತು ಗ್ರಂಥವನ್ನು ಬರೆದವರು ಯಾರಲ್ಲಿ? ಆಡಮ್ ಸ್ಮಿತ್ ಅವರಿಗೆ ಅರ್ಥಶಾಸ್ತ್ರದ ಪಿತಾಮಹ ಅಂತ ಸಹ ಕರಿತೀವಿ. ಹಿಂದೂ ಧರ್ಮದ ಪ್ರಾಚೀನ ಹೆಸರು ಯಾವುದಂದರೆ ಆರ್ಯ ಧರ್ಮ ಅಥವಾ ಸನಾತನ ಧರ್ಮ ಅಂತ ಕರೀತಾರೆ. ನೆಕ್ಸ್ಟ್ ಒನ್, ಪೀಪಲ್ಸ್ ಆಫ್ ಇಂಡಿಯಾ ಕೃತಿಯ ಕರ್ತೃ ಯಾರು? ಹರ್ಬರ್ಟ್ ರಿಸ್ತೆ ಅಂತಕ್ಕಂಥವ್ರು. ನೆಕ್ಸ್ಟ್ ಒನ್, ಸುಲಭ ಇಂಟರ್ನ್ಯಾಷನಲ್ ಸ್ಥಾಪಕರು ಡಾಕ್ಟರ್ ಬಿಂದೇಶ್ವರ್ ಪಾಠಕ್ ಅವರು. ಯಾರು? ಬಿಂದೇಶ್ವರ್ ಪಾಠಕ್. ತಟಸ್ಥ ನೀತಿಯ ಮತ್ತೊಂದು ಹೆಸರು ಯಾವುದಾಗಿದೆ ಇಲ್ಲಿ? ಮುಕ್ತ ಮಾರುಕಟ್ಟೆ ಅಂತಕ್ಕಂಥದ್ದು. ನೆಕ್ಸ್ಟ್ ಒನ್, ಹರಿಜನ ಪದವನ್ನು ಜನಪ್ರಿಯಗೊಳಿಸಿದವರು ಯಾರು? ಮಹಾತ್ಮ ಗಾಂಧೀಜಿ ಏನು ಮಾಡ್ತಾರೆ? ಹರಿಜನ ಪದವನ್ನು ಜನಪ್ರಿಯಗೊಳಿಸ್ತಾರೆ. ಹರಿಜನ ಪದವನ್ನು ಮೊದಲು ಬಳಸಿದವರು ಯಾರಲ್ಲಿ? ನರಸಿಂಹ ಮೆಹ್ತಾ ಅಂತ ಕರಿತೀವಿ, ಗುಜರಾತ್ನಲ್ಲಿ. ಅವರು ನರಸಿಂಹ ಮೆಹ್ತಾ ಅವರು ಗುಜರಾತ್ನಲ್ಲಿ. ನೆಕ್ಸ್ಟ್ ಒನ್, TFR ವಿಸ್ತರಿಸಿ ಅಂತಿದೆ. TRP ಅಂದರೆ ದೂರದರ್ಶನ್ ಅಳತೆ ಬಿಂದು. TFR ಅಂದರೆ ಒಟ್ಟು ಫಲವತ್ತತೆಯ ದರವಾಗುತ್ತದೆ.
ನೆಕ್ಸ್ಟ್ ಕ್ವಶನ್ ನಂಬರ್ 55, ಆಧುನೀಕರಣ ಪರಿಕಲ್ಪನೆ ಪರಿಚಯಿಸಿದವರು ಯಾರು? ಡೇನಿಯಲ್ ಲರ್ನರ್ ಅವರು. ಯಾರು? ಡೇನಿಯಲ್ ಲರ್ನರ್. ನೆಕ್ಸ್ಟ್ ಒನ್, ಜಾಗತೀಕರಣ ಪರಿಕಲ್ಪನೆ ಪರಿಚಯಿಸಿದವರು. ಜಾಗತೀಕರಣ ಪರಿಕಲ್ಪನೆ ಪರಿಚಯಿಸಿದವರು ಥಿಯೋಡರ್ ಲಿವಿಟ್. ಯಾರು? ಥಿಯೋಡರ್ ಲಿವಿಟ್ ಅವರು. ನೆಕ್ಸ್ಟ್ ಒನ್, ಸಂಸ್ಕೃತಾನುಕರಣ, ಪಾಶ್ಚಾತ್ಯೀಕರಣ, ಬ್ರಾಹ್ಮಣೀಕರಣ ಪರಿಕಲ್ಪನೆ. ಸರಿಯಾದ ಉತ್ತರ ಎನ್.ಎಂ. ಶ್ರೀನಿವಾಸ್. ಸರಿಯಾದ ಉತ್ತರ ಯಾವುದು? ಎನ್.ಎಂ. ಶ್ರೀನಿವಾಸ್. ನೆಕ್ಸ್ಟ್ ಒನ್, ಭೂಮಿಯ ಹಕ್ಕಿಗಾಗಿ ಸ್ವತಂತ್ರ ನಂತರ ನಡೆದ ಮೊದಲ ಸ್ವತಂತ್ರ ಹೋರಾಟ ಯಾವುದು? ಕಾಗೋಡು ಸತ್ಯಾಗ್ರಹ. ಭೂಮಿ ಮೇಲೆ ಹಕ್ಕಿಗಾಗಿ ಸ್ವತಂತ್ರ ನಂತರ ನಡೆದ ಮೊದಲ ಹೋರಾಟ ಕಾಗೋಡು ಸತ್ಯಾಗ್ರಹವಾಗಿದೆ. ಸೊ ನೆಕ್ಸ್ಟ್ ಒನ್ ನೋಡ್ತಾ ಇರಬಹುದು ಇಲ್ಲಿ ಕ್ವಶನ್ ನಂಬರ್ 59, KRRS ಮತ್ತು ಮಲಪ್ರಭಾ ಹೋರಾಟ ಸ್ಥಾಪನೆಯಾಗಿದ್ದು 1980ರಲ್ಲಿ. ನೆಕ್ಸ್ಟ್ ಒನ್, ದೊರಾಯಿ ಸಂತೆ ಅಧ್ಯಯನ ಮಾಡಿದವರಲ್ಲಿ ಅಲೆಡ್ ಗೇಲ್ ಅಂತಕ್ಕಂಥವರು. ಭಾರತವನ್ನು ವಸ್ತು ಸಂಗ್ರಹಾಲಯ ಎಂದು ಕರೆದವರು ಡಾಕ್ಟರ್ R.K. ಮುಖರ್ಜಿ. ವಸ್ತು ಸಂಗ್ರಹಾಲಯ ಅಂತ ಯಾರು ಕರೀತಾರೆ? ಡಾಕ್ಟರ್ R.K. ಮುಖರ್ಜಿ. ನೆಕ್ಸ್ಟ್ ಒನ್, ಪ್ರತ್ಯೇಕತೆಯ ನೀತಿ ಪ್ರತಿಪಾದಕರು. ಪ್ರತ್ಯೇಕತೆಯ ನೀತಿ ಪ್ರತಿಪಾದಕ ಯಾರು? J.H. ಹಾಟನ್ ಅವರು. ನೆಕ್ಸ್ಟ್, ಮಹಿಳಾ ಸಬಲೀಕರಣದ ವರ್ಷ ಅಂತ ಯಾವುದು ಕರಿತೀವಿ? 2001 ಮಹಿಳಾ ಸಬಲೀಕರಣ ವರ್ಷ ಅಂತ ಕರಿತೀವಿ. ರಾಷ್ಟ್ರೀಯ ಮಹಿಳಾ ಆಯೋಗ ಸ್ಥಾಪನೆಯಾಗಿದ್ದು 1992. ರಾಷ್ಟ್ರೀಯ ಮಹಿಳಾ ಆಯೋಗ ಯಾವಾಗ ಸ್ಥಾಪನೆ ಆಯಿತು? 1992. ಸಮಾನತೆಯ ವರದಿ. ಸಮಾನತೆ ವರದಿ 1974. ಸರಿಯಾದ ಉತ್ತರ ಸಮಾನತೆ ವರದಿ 1974. ನಬಾರ್ಡ್ ವಿಸ್ತರಿಸಿ ಅಂತಿದೆ. ನ್ಯಾಷನಲ್ ಅಗ್ರಿಕಲ್ಚರ್ ಬ್ಯಾಂಕ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ರೂರಲ್ ಆಗಬೇಕದು. ನ್ಯಾಷನಲ್ ಅಗ್ರಿಕಲ್ಚರ್ ಬ್ಯಾಂಕ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ 1982ರಲ್ಲಿ ಶಿವರಾಮನ್ ಸಮಿತಿ ಆಧಾರದ ಮೇಲೆ ಸ್ಥಾಪನೆ ಮಾಡಿರ್ತಾರೆ. ನೆಕ್ಸ್ಟ್ ಒನ್, 67ನೇ ಪ್ರಶ್ನೆ ಉತ್ತರ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಭೂ ಸುಧಾರಣೆಯ ತತ್ವ ಯಾವುದು? ಒಂದು ತತ್ವ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಒನ್, ಸ್ವಗೌರವ ಚಳವಳಿ ಆರಂಭಿಸಿದವರು ಅಂತಿದೆ. ಸ್ವಗೌರವ ಚಳವಳಿ ಆರಂಭಿಸಿದವರು E.V. ರಾಮಸ್ವಾಮಿ ನಾಯ್ಕರ್. ನೆಕ್ಸ್ಟ್ ಒನ್, 69, ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಯಾವಾಗ ಜಾರಿಗೆ ಬಂತಂದರೆ 1976ರಲ್ಲಿ. ಯಾವಾಗ? 1976. ನೆಕ್ಸ್ಟ್ ಒನ್, ಬಾಂಬೆ ಸಮಾಚಾರ ದೈನಿಕವನ್ನು ಆರಂಭಿಸಿದವರು. ಬಾಂಬೆ ಸಮಾಚಾರ ದೈನಿಕ ಆರಂಭಿಸಿದವರು ಪೆರೆದೋಜಿನಿ ಮುಜಾಜ್ ಬಾನು. ಪೆರೆದೋಜಿನಿ ಮುಜಾಜ್ ಬಾನು. ನೆಕ್ಸ್ಟ್ ಒನ್, ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಪ್ರಥಮ ರಾಜ್ಯ ರಾಜಸ್ಥಾನ್ ಆಗಿದೆ. ಯಾವುದು? ರಾಜಸ್ಥಾನ್. ನಂತರ ಆಂಧ್ರ ಪ್ರದೇಶ್. ಒಂದು ಜಾತಿ ಒಂದು ಧರ್ಮ ಒಬ್ಬನೇ ದೇವರು ಎಂಬ ಧ್ಯೇಯವಾಕ್ಯ ಪ್ರತಿಪಾದಿಸಿದವರು ಶ್ರೀ ನಾರಾಯಣ ಗುರು. ಯಾರು? ಶ್ರೀ ನಾರಾಯಣ ಗುರು ಒಂದು ಧರ್ಮ ಒಂದು ಜಾತಿ ಒಬ್ಬನೇ ದೇವರು ಎಂಬ ಧ್ಯೇಯವಾಕ್ಯವನ್ನು ಪ್ರತಿಪಾದಿಸ್ತಾರೆ. ಹಿಸ್ಟ್ರಿ ಆಫ್ ಕ್ಯಾಸ್ಟ್ ಇನ್ ಇಂಡಿಯಾ ಗ್ರಂಥದ ಕೃತ ಯಾರಂದರೆ S.V. ಕಾತ್ಕರ್ ಅಂತ ಕರಿತೀವಿ. ವಿದ್ಯುನ್ಮಾನ ಮಾಧ್ಯಮವು ಜಾಗತಿಕ ಗ್ರಾಮಗಳನ್ನು ಸೃಷ್ಟಿಸಿವೆ ಎಂದವರು ಯಾರಂದರೆ ಮಾರ್ಷಲ್ ಲೋಹನ್. ಸರಿಯಾದ ಉತ್ತರ. 75ನೇ ಪ್ರಶ್ನೆಯಲ್ಲೇ ಕಂಟಿನ್ಯೂ ಇದೆ. ಮಿಕ್ಸಿನ್ ಸೇ ಮಾದರಿ ಎಂದರೇನು ಅಂತಿದೆ. ಅದನ್ನು ಚೆನ್ನಾಗಿ ಓದ್ಕೊಳ್ಳಿ ಇದೊಂದು ಪ್ರಶ್ನೆ. ನೆಕ್ಸ್ಟ್ 74ನೇದು ನೋಡ್ತಾ ಇರ್ಬೋದು ಇಲ್ಲಿ. ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರು ವಿಜಯ್ ಕೆ ರಹತ್ಕರ್ ಅಂತ ಇದೆ. ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು R. ಪರಿಮಳ ನಾಯ್ಡು ಅಂತ ಇದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ವಿ ರಾಮ್ ಸುಬ್ರಹ್ಮಣ್ಯನ್. ನೆಕ್ಸ್ಟ್ ಒನ್, ಕರ್ನಾಟಕದ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಡಾಕ್ಟರ್ T. ಶ್ಯಾಮ್ ಭಟ್ ಅಂತಕ್ಕಂಥದ್ದು. ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದ ಅಧ್ಯಕ್ಷರು ಕಿಶೋರ್ ಮಹಾದ್ವಾನ್ ಅಂತಕ್ಕಂಥದ್ದು. ಮ್ಯಾಕ್ ಡೊನಾಲ್ಡೀಕರಣ ಪರಿಕಲ್ಪನೆ ನೀಡಿದವರು ಜಾರ್ಜ್ ರಿಟ್ಟರ್ ಅವರು. ಯಾರು? ಜಾರ್ಜ್ ರಿಟ್ಟರ್. ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗದ ಅಧ್ಯಕ್ಷರು ಯಾರು? ಶ್ರೀ ಅಂಟರ್ ಸಿಂಗ್ ಆರ್ಯ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.